ಯಾವುದಾದ್ರೂ ದೇಶದ ಮೇಲೆ ಯುದ್ಧ ಸಾರದಂಥ ಸಂದರ್ಭದಲ್ಲಿ ಅಲ್ಲಿ ಏನೇನಾಗುತ್ತೆ ಡೆವಲಪ್ಮೆಂಟ್ಗಳು ನಾವು ನೀವು ನೋಡಿದ್ದೀವಿ. ಅಲ್ಲಿನ ಜೈಲುಗಳನ್ನು ವಿಶೇಷವಾಗಿ ಇಂಥ ಈ ಈ ಬಡ ರಾಷ್ಟ್ರಗಳು ಕಾಲು ಕೆರೆದ ಜಗಳಕ್ಕೆ ಬರುವಂಥ ರಾಷ್ಟ್ರಗಳು ಏನು ಮಾಡ್ತವೆ ಅಂದರೆ ಅಲ್ಲಿರುವಂಥ ಜೈಲಿನಲ್ಲಿರುವಂಥ ಕೈದಿಗಳನ್ನು ಬಿಡುಗಡೆ ಮಾಡಿಸ್ಬಿಡೋದು, ಕ್ರಿಮಿನಲ್ಗಳನ್ನು ಅವ್ರ ಕೈನಲ್ಲಿ ಸ್ಫೋಟಕಗಳನ್ನು ಕೊಟ್ಬಿಡೋದು, ಅವ್ರ ಕೈನಲ್ಲಿ ಗನ್ ಕೊಟ್ಬಿಡೋದು. ಅದೇ ರೀತಿ ಶ್ರೀನಗರ ಜೈಲಿನಲ್ಲಿರುವಂಥ ಪ್ರಮುಖ ಉಗ್ರರು, ಸ್ಲೀಪರ್ ಸೆಲ್ಸ್ಗಳು, ಅವ್ರ ಹಿಂದೆ ಯಾರ್ಯಾರು ಸಹಾಯ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಜೈಲ್ ಮೇಲೆ ದಾಳಿ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಸ್ಬೇಕು. ಅವರೆಲ್ಲರೂ ಕೂಡ ಹೊರಗಡೆ ಬಂದು ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು. ಇಂಥ ಒಂದು ಸುಳಿವು ಪತ್ತೆಯಾಗಿದೆ. ಈಗ ಯಾರ್ಯಾರು ಬೆಂಬಲ ಕೊಡ್ತಾ ಇದ್ರು ಅಂಥವ್ರನ್ನ ಹೊರಗಡೆ ಬಿಡಿಸ್ಬೇಕು, ಏಕಾಏಕಿ ದಾಳಿ ಮಾಡಿ ಅಂಥ ಒಂದು ಪ್ಲಾನನ್ನು ಮಾಡಲಾಗಿದೆ. ಈಗ ಇದೊಂದು ದೊಡ್ಡ ಮಟ್ಟದ ಸಂಚು. ಆದರೆ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಸುಮ್ಮನಿರ್ತಾರೆ ಅಧಿಕಾರಿಗಳು, ಗೊತ್ತಿರುತ್ತೆ. ಹೆಚ್ಚು ಕಡಿಮೆ ಆದರೆ ಹೊರಗಡೆ ಬರುವಂಥವ್ರು ಎಲ್ಲರೂ ಕೂಡ ಅಡ್ಡ ಉದ್ದ ಮಲಗಿಸ್ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಆ ರೀತಿ ಏನಾದರೂ ಆಯಿತು ಅಂತಂದರೆ ಒಂದೇ ಸರಿ ಜೈಲು ಸಮೇತ ಉಡಾಯಿಸಬೇಕು, ಜೈಲು ಸಮೇತ. ಕಾಶ್ಮೀರದಲ್ಲಿ ಯಾವಾಗ ಈ ಕಾಡಿದೆ, ಕಾಡಿನ ಪಕ್ಕದಲ್ಲಿ ತುಂಬ ಈ ಕೊರಕಲು ಬೆಟ್ಟ ಗುಡ್ಡ ಪ್ರದೇಶಗಳಿವೆ, ಅಲ್ಲಿ ಇವರು ಸೇರ್ಕೊಂಡ್ಬಿಡ್ತಾರೆ. ಅದನ್ನೇ ನೆಲಸಮ ಮಾಡಿಬಿಟ್ರೆ ಆಯ್ತಪ್ಪ. ಏನಾಗಬೇಕಾಗಿದೆ? ಈ ರೀತಿ ಒಂದು ಪ್ಲಾನ್ ಮಾಡಿದೆ. ಜೈಲಿನಲ್ಲೇ ನುಗ್ಗಿ ಜೈಲಿನಿಂದ ಈ ರೀತಿ ಕ್ರಿಮಿನಲ್ಗಳನ್ನು ಹೊರಗಡೆಗೆ ಕಳಿಸ್ಬೇಕು, ಈ ಮುಖಾಂತರ ಅವರಿಂದ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು ಅಂತ. ಇನ್ನು ಈ ದಾಳಿ ಏನಾಯ್ತಲ್ಲ ಇದು ಪಹಲ್ಗಾಮ್ನಲ್ಲಿ, ಸುಮ್ಮನೆ ಆಯಿತಾ? ಆದಂಥ ಸಂದರ್ಭದಲ್ಲಿ ಸ್ಥಿತಿ ಹೆಂಗಿತ್ತು? ಶಬ್ದ ಗೊತ್ತಾದ ತಕ್ಷಣ ಜನ ಹೆಂಗೆ ಓಡೋಕ್ಕೆ ಶುರು ಮಾಡ್ತಾರೆ ನೋಡಿ. ಇವಾಗ ಇದು ಮಾರ್ಕೆಟ್, ಸುತ್ತಮುತ್ತ ಮಾರ್ಕೆಟ್ನಲ್ಲಿ ತಕ್ಷಣ ಗೊತ್ತಾಗ್ಬಿಡ್ತು ಏನೋ ಆಗಬಾರ್ದು ಆಗೋಗಿದೆ ಅಂತ. ಅಲ್ಲಿ ಸೇನೆಯವರು ಓಡಾಡೋದು ನೋಡಿ, ಜನಗಳು ಓಡಾಡೋದು ನೋಡಿ ಅನಿಸ್ಬಿಡ್ತು ಇಲ್ಲೇನೋ ಆಗಬಾರ್ದು ಘಟನೆ ಆಗೋಗಿದೆ ಅಂತ. ಗುಂಡಿನ ಸದ್ದು ಕೇಳ್ತಿದ್ದಂಗೆನೇ ಮಾರ್ಕೆಟ್ನಿಂದ ಜನ ಎದ್ನೋ ಬಿದ್ನೋ ಅಂತ ಓಡೋಕ್ಕೆ ಶುರು ಮಾಡಿದ್ರು. ಎದ್ನೋ ಬಿದ್ನೋ ಅಂತ. ಶಾಪ್ ಮುಂಭಾಗದ CCTV ದೃಶ್ಯಾವಳಿಗಳಿವು. ಒಂದು ಶಾಪ್ ಮುಂಭಾಗದಲ್ಲೇ ಈ ರೀತಿ ಆದರೆ ಇನ್ನು ಇಡೀ ಪ್ರದೇಶದ ಸ್ಥಿತಿ ಹೆಂಗಿತ್ತು ಯೋಚನೆ ಮಾಡಿ. ಅದರಲ್ಲೂ ನಾವೇನೇ ಹೇಳ್ಬೋದು, ನಾವು ಅಷ್ಟು ಸ್ಟ್ರಾಂಗು ಇಷ್ಟು ಸ್ಟ್ರಾಂಗು, ಪ್ರಶ್ನೆ ಬೇರೆ. ಆದರೆ ಅಲ್ಲಿಂದ ಅಲ್ಲಿ ತನಕ ಬರೋದನಕ ಬಿಟ್ಟವಲ್ಲ ನಾವು. ಅದಕ್ಕೆ ಅದೇನೋ ಅದು ಪಾಕಿಸ್ತಾನದ ಗ್ರಹಚಾರಕ್ಕೆ ಏನಾದರೂ ಬಿಟ್ಟವೋ ಏನೋ. ಯಾಕಂದರೆ ಈಗ ಇದೇ ಒಂದು ಕಾರಣ ಹೆಡೆಮುರಿ ಕಟ್ಟಬೇಕು ಅನ್ನುವಂಥ ಭಾರತದ ನಿರ್ಧಾರಕ್ಕೆ ಕಾರಣವಾಯ್ತಲ್ಲ. ಪಾಕಿಸ್ತಾನದ ಸೊಂಟ ಮುರಿಬೇಕು ಅಂತ, ಹೆಡೆಮುರಿ ಕಟ್ಟಬೇಕು ಅಂತ, ಅದಕ್ಕೆ ಕಾರಣ ಆಯಿತು. ಇನ್ನು ನಾವು ನೋಡ್ತಾ ಇದ್ದೀವಿ ಈ ಘಟನಾವಳಿಗಳು ಆದಾಗಿನಿಂದ ಇಲ್ಲಿ ತನಕದ ಸಂಗತಿಗಳು ಏನೇನು ಆಗ್ತಾ ಇದೆ ಅಂತ. ಕದನ ವಿರಾಮದ ಉಲ್ಲಂಘನೆ, ಕದನ ವಿರಾಮ ಅನ್ನುವಂಥದ್ದು ಏನು ಅದಕ್ಕೇನು ಲೆಕ್ಕವೇ ಇಲ್ಲ. ಹೀಗಾಗಿ ಏನಂದ್ರೆ ಈ ಬಾರಿ ನಾವು ಎಲ್ಲದನ್ನೂ ಕೂಡ ಬಿಟ್ಬಿಟ್ವಿ. ಸಿಮ್ಲಾ ಒಪ್ಪಂದ ಇಟ್ಕೊಳ್ಳಿ ನೀವು ಅಂತ, ಸಿಂಧು ಒಪ್ಪಂದ ಯಾವುದೇ ಕಾರಣಕ್ಕೂ ನಾವು ಫಾಲೋ ಮಾಡಲ್ಲ ಹೋಗಿ ಅಂತ, ಗಡಿಗಳು ಕ್ಲೋಸ್, ವೀಸಾ ಕ್ಯಾನ್ಸಲ್. ಗೊತ್ತಾಯಿತು ಪಾಕಿಸ್ತಾನಕ್ಕೆ ಪದೇ 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 ಗಡಿನಲ್ಲಿ ಗುಂಡು ಹಾರಿಸೋದು. ಈ ಪಾಕಿಸ್ತಾನ ಗುಂಡು ಹಾರಿಸುತ್ತೆ ಅಂತಂತಂದರೆ ಎರಡು ಕಾರಣಗಳಿರ್ತವೆ ಅದಕ್ಕೆ. ಎರಡು ಕಾರಣ. ಮೊದಲನೇ ಕಾರಣ ಏನು ಅಂತಂದರೆ ನಾವು ಬಹಳ ಎಚ್ಚರಿಕೆಯಿಂದ ಇದ್ದೀವಿ ಎನ್ನುವಂಥ ಸಂದೇಶ ರವಾನೆ ಆಗಬೇಕು. ಮೂರನೇ ಕಾರಣ ಏನಪ್ಪ ಅಂತಂದರೆ ಗುಂಡಿನ ದಾಳಿ ಮಾಡ್ತಾ 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 ಈ ಒಂದಷ್ಟು ಕ್ರಿಮಿನಲ್ಗಳನ್ನು, ಭಯೋತ್ಪಾದಕರನ್ನು ಆ ಕಡೆಯಿಂದ ಈ ಕಡೆಗೆ ನುಗ್ಗಿಸ್ಬೇಕು. ಈ ಎರಡೇ ಕೆಲಸ. ಇದಕ್ಕೋಸ್ಕರನೇ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡುತ್ತೆ, ಪದೇ ಪದೇ ಆ ಕಡೆಯಿಂದ ಗುಂಡಿನ ದಾಳಿ ಮಾಡುತ್ತೆ. ಭಾರತ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಾ ಇದೆ. ಒಂದು ಗುಂಡು ಆ ಕಡೆ ಬಂತು ಒಂದು ಈ ಕಡೆಯಿಂದ 100 ಗುಂಡುಗಳು ಹೋಗ್ತಾ ಇದ್ದಾವೆ ಅಂಥ ಒಂದು ಸ್ಥಿತಿ. ಎಲ್ಲ ಒಂದು ಕಡೆಗೆ ಈ ಹಿಂದೆಂದೂ ಕೂಡ ಕಂಡು ಕೇಳರಿಯದ ಮಟ್ಟಿಗೆ ಪಾಠ ಕಲಿಯುವಂಥ ನಿಟ್ಟಿನಲ್ಲಿ, ಪಾಠ ಕಲಿಸುವಂಥ ನಿಟ್ಟಿನಲ್ಲಿ ಭಾರತ ಹೆಜ್ಜೆ ಇಟ್ಟಿದೆ. ಪಾಕಿಸ್ತಾನಕ್ಕೆ ಈ ಬಾರಿ ಮರೆಯದಾಗದಂಥ ಪಾಠ ಕಲಿಸುವಂಥದ್ದು ನಿಶ್ಚಿತ ಅಂತ ಅನ್ನಿಸ್ತಾ ಇದೆ.